ಹೆಗಡೆ ಅವರು ಸಿಎಂ ಆಗಿರ್ಬೇಕಾರೆ ಈ ಪೊನ್ನಣ್ಣ ಹೇಳ್ತಾನೆ ಜಲ್ದಿ ಮುಗಿಸ್ತೀವಿ ಅಂತ. ಏನ್ ಮುಗಿಸ್ತೀರಾ? ಅಲ್ಲಿ ಸ್ಕೆಚ್ ಹಾಕೊಂಡು ಅಲ್ಲಿ ಹೈಕೋರ್ಟ್ ಅನ್ನ ದಿಕ್ಕು ತಪ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ನೀವು ಮಾಡಿ ಈ ಕೇಸನ್ನ ನೀವೇ ಗಬ್ಬೆಬ್ಬರಿಸ್ತಾ ಇದ್ದೀರಾ. ನಾನು ಅವತ್ತೇ ಹೇಳಿದೆ 5 FIR ಮಾಡಿದ್ರಿ ನನ್ನ ಮೇಲೆ, ಅವನ ಸಮೀರ್ ಮೇಲೆ FIR ಗಳು ಮಾಡಿದ್ರಿ. ನಿಮ್ಮ ಷಡ್ಯಂತ್ರ ನಮ್ಮನ್ನ ಎದುರಿಸೋದು ಬೆದರಿಸೋದು FIR ಹಾಕೋದು ಯಾವನು ಕೇರ್ ಮಾಡಲ್ಲ ಇಲ್ಲಿ. ಈಗ ಮುಂದೊಂದು ಹೆಜ್ಜೆ ಹೋಗಿ ಹೈಕೋರ್ಟ್ಗೆ ದಿಕ್ ತಪ್ಪಿಸ್ತಾ ಇದ್ದೀರಾ. ಆ 7 ಪಳವಳಿಕೆ ಯಾರಪ್ಪಂದು ಹೇಳಿ. ಆ ಬಂಗ್ಲೆಗೂಡದಲ್ಲಿ 7 ಪಳವಳಿಕೆ ಸಿಕ್ಕಿದೆ. ಇವತ್ತು ಕೂಡ SIT ಬಾಯನ್ನ ಬಿಸ್ತಾ ಇಲ್ಲ. ಯಾಕೆ? ಸರ್ಕಾರದವ್ರು ಹೇಳ್ಕೊಟ್ಟಿದ್ದೀರಾ ಮಾತಾಡ್ಬೇಡ ಅಂತ. ಸತ್ಯ ಇದ್ರೆ ಮಾತಾಡ್ಸಿ ಸಿದ್ದರಾಮಯ್ಯನವ್ರೆ, ಯಾಕೆ ಮಾತಾಡಿಸ್ತಾ ಇಲ್ಲ SIT ಕೈಯಲ್ಲಿ? SIT ಬಾಯಿಗೆ ಯಾಕೆ ಬಿಗ ಹಾಕಿದ್ದೀರಾ? ವೈ ದೇರ್ ಇಸ್ ಎ ಲಾಕ್ ಆನ್ SIT ಲಿಪ್ಸ್? ಯಾಕೆ? ಷಡ್ಯಂತ್ರ ಮಾಡ್ತಾ ಇರೋದು ಸರ್ಕಾರ, ಷಡ್ಯಂತ್ರ ಮಾಡ್ತಾ ಇರೋದು ವಿರೋಧ ಪಕ್ಷದವರು, ಷಡ್ಯಂತ್ರ ಮಾಡ್ತಾ ಇರೋರು JDS ಅವರು. ಈ ಕೊಲೆಗಳನ್ನ ಮುಚ್ಚಾಕಿ ಯಾವನ್ನೋ ಬಚಾವ್ ಮಾಡಕ್ಕೆ ನಿಂತ್ಕೊಂಡಿರುವಂತ 3 ಜನ 3 ಪಾರ್ಟಿಯವರು ನಿಜವಾಗ್ಲೂ ನೀವು ಮನುಷ್ಯರ? ದಿಸ್ ಇಸ್ ದ ಕ್ವಶನ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್. ನಾನು ಜನಗಳ ಪರವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅವನು ಯಾರೋ ಇಲ್ಲಿ ನೋಡಿ, ನಾನು ಇಲ್ಲಿ ಧರ್ಮಸ್ಥಳ ವಿಚಾರ ಮಾತಾಡ್ತಿದ್ರೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಅಂತ ಆಗ್ತೇನೆ. ಲೇ ಎಂತ ತೆವಳ್ ನನ್ ಮಕ್ಕಳ ನೀವಲ್ಲಿ. ಅದಕ್ಕೆ ಇಂತ ಲೂಟಿಕೋರ ರಾಜಕಾರಣಿಗಳು, ನಿಮ್ಮಂತ ಪರೋಡಿ ನನ್ ಮಕ್ಕಳು ಕಿತ್ತಾಡ್ಕೊಂಡು ಕುಡ್ಕೊಂಡು ಗಾಂಜಾ ಹೊಡ್ಕೊಂಡು ತಿಕ್ಕಲಾಗಿ ಮೆಸೇಜ್ ಹಾಕೊಂಡು ಬೆಡ್ದಿ ಕೆಲಸ ಮಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು ವೀಲಿಂಗ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡಿದ್ರೆ ನಮ್ಮ ದೇಶವನ್ನ ರಾಜ್ಯವನ್ನ ಲೂಟಿ ಮಾಡ್ತಾರ ಮಹಾ ದರೋಡೆಕೋರರು ಏನಕ್ಕೆ ಸೇರ್ಕೊಂಡಿದ್ದಾರೆ ಅಂತ ನಿಮ್ಮಂತ ಮಹಾನುಭಾವರು ಅಲ್ಲಿ ಫೇಸ್ಬುಕ್ ಅಲ್ಲಿ ಕಿತ್ತೋಗಿರೋ ಕಮೆಂಟ್ ಅಲ್ಲಿ ನಮ್ಮ ಟೀಮ್ ಹಂಗೆ ವಾಚ್ ಮಾಡ್ತದೆ, ಹಂಗೆ ಬ್ಲಾಕ್ ಮಾಡಿ ನಿಮ್ಮನ್ನ ಹಂಗೆ ಹೊರಗಡೆ ಹಾಕ್ತಾರೆ. ನಿಮ್ಮ ಬಗ್ಗೆ ಮಾತಾಡದೆ ವೇಸ್ಟ್ ಅಲ್ಲಿ ಬೇವರ್ಸಿಗಳ. ಬೆಳ್ಳಿ ಕಾಚ ಬೆಳ್ಳಿ ಬ್ರಾನ ಹೋಗ್ ಮನೆಗೆ ಹಾಕ. ಲೇ ಬೇವರ್ಸಿ ಅಕ್ಕ ಬೇಡ ಅಂತಾರೆ ಯಾರು? ನಿನ್ಗೆ ಯೋಗ್ಯತೆ ಇದ್ರೆ ಇನ್ನೂ ಬೇಕು ಅಂದ್ರೆ ಆ JDS ಶರವಣನ್ ಕೇಳು, ಎಲ್ಲಿ ಸಿಗುತ್ತೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ? ಹೋಗ್ ಹಾಕೊಂಡ್ ಸಾಯಿ, ಅಲ್ಲೇನ್ ಬರೀತೀಯ? ಇಲ್ಲೊಂದಷ್ಟು ಜನ ಬೇವರ್ಸಿ ನನ್ ಮಕ್ಕಳವ್ರೆ, ಏನವ್ರ ಅಪ್ಪೊಂದು ತನಿಖೆ ತರ ಮಾತಾಡ್ತಾವ್ರಲ್ಲೇ ನೋಡಿ. ಒಂದಂತೂ ನಿಜ, 3 ಜನ ರಾಜಕೀಯ ಪಕ್ಷಗಳು ಈ ಒಂದು ಧರ್ಮಸ್ಥಳದ ಅನ್ಯಾಯದ ಸಾವುಗಳಿಗೆ 3D ಮಣ್ಣು ಹಾಕಲು 3 ಜನ ನಿಂತವ್ರೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಂಬಿದ್ರೆ ಸಿದ್ದರಾಮಯ್ಯ ಈ ಒಂದು ತನಿಖೆಗೆ 3D ಮಣ್ಣು ಹಾಕಕ್ ನಿಂತಿದ್ದಾರೆ. ಮೋಸ್ಟ್ಲಿ DK ಶಿವಕುಮಾರ್ ಡೀಲ್ ಮಾಡ್ಕೊಂಡ್ ಬಂದಿರ್ಬೇಕು. ಏನನ್ನ ಮಾಡಿ ಸಿದ್ದರಾಮಯ್ಯನವರೇ ಮುಚ್ಚಿಡ್ಬೇಕಿದು, ನಾನು CM ಆಗಬೇಕು ಅಂತ. ನೀನ್ ಏನು ಆಗಲ್ಲ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್, ನಿನಗೆ ಬಡವರ ಶಾಪ, ಆ ಧರ್ಮಸ್ಥಳದಲ್ಲಿ ಸತ್ತೋಗರ ಶಾಪ ಖಂಡಿತ ತಟ್ಟುತ್ತೆ. DK ಶಿವಕುಮಾರ್, ಇದನ್ನೆಲ್ಲ ನೀನೇ ಮಾಡ್ತಾ ಇರೋದು ನಮಗೆ ಗೊತ್ತಿದೆ. ವಿ ಡೋಂಟ್ ಮೈಂಡ್ ಟೆಲಿಂಗ್ ಆನ್ ರೆಕಾರ್ಡ್. ನೀನು ಉದ್ಧಾರ ಆಗಲ್ಲ DK ಶಿವಕುಮಾರ್. ಅಲ್ಲಿ ಸತ್ತಿರುವ ಆತ್ಮಗಳ ಶಾಪ ನಿನಗೆ ತಟ್ಟುತ್ತೆ. ಮೊನ್ನೆ ಮೈಸೂರಲ್ಲಿ ನಿನ್ನ ಗಾಡಿ ಕಾನ್ವಾಯ್ ಇದ್ದಕ್ಕಿದ್ದಂಗೆ ಪಲ್ಟಿ ಹಾಕಂತು ಆತ್ಮಗಳು ನಿನ್ನನ್ನು ವಾಚ್ ಮಾಡ್ತಾವೆ. ಅವುಗಳ ಶಾಪ ನೀನ್ ತಟ್ಟಿದಿರಲ್ಲ. ನೀನು ಅಲ್ಲಿ ಸರ್ಕಾರಿ ವಕೀಲರಿಗೆ ಹೇಳಿ ಷಡ್ಯಂತ್ರ ಅಂತ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ, ಆ ಸತ್ತಿರ ಆತ್ಮಗಳ ಶಾಪ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಅವ್ರಿಗೆ, ವಿರೋಧ ಪಕ್ಷದವ್ರಿಗೆ, BJP ಅವ್ರಿಗೆ, JDS ಅವ್ರಿಗೆ 3 ಜನಕ್ಕೂ ತಟ್ಟುತ್ತೆ. ಇದ್ರಲ್ಲಿ ಎರಡೇ ಮಾತೇ ಇಲ್ಲ. ಯಾರಿಗೋಸ್ಕರ ಓಟ್ ಕೇಳ್ತಿರೋ? ಇವ್ ನಿಖಿಲ್ ಕುಮಾರಸ್ವಾಮಿ ನಮ್ಮಪ್ಪನ CM ಆಗ್ಬೇಕು, ಬಾ ಜನಗಳ ಪರವಾಗಿ ಹೋರಾಟ ಮಾಡ್ಬಾರಯ್ಯ. ನಿಮ್ಮಪ್ಪನ CM ಆಗ್ಬೇಕು, ಧರ್ಮಸ್ಥಳದಲ್ಲಿ ಕೊಲೆ ಆಗಿರೋದನ್ನೆಲ್ಲ ಮುಚ್ಚಾಕ್ಬೇಕು. ಇಲ್ಲಿ ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ CM ಆಗ್ಬೇಕು, ಏನೋ ಧರ್ಮಸ್ಥಳದ ವಿಚಾರನ ಮುಚ್ಚಾಕ್ಬೇಕು. ಈಗ BJP ಅವರು ವಿಜೇಂದ್ರ ನಾನಾಗಬೇಕು, ಏನೋ CM ಧರ್ಮಸ್ಥಳ ಮುಚ್ಚಾಕ್ಬೇಕು. ಏನು ನ್ಯಾಯ ಕೊಡದಿಲ್ಲ ಆಮೇಲೆ ನೀವು ಯಾವ ಸೀಮೆ ನಾಯಕರು? ನಿಮ್ಮನ್ನ ಯಾಕೆ ಓಟ್ ಹಾಕ್ತಾರೆ ಜನ? 2028 ಇದೇ ಕ್ವಶನ್. ದಿಸ್ ಇಸ್ ದ ಕ್ವಶನ್. ಪೀಪಲ್ ವಿಲ್ ಆನ್ಸರ್. ನಾವು ಆಯ್ಕೆ ಮಾಡಕ್ ಹೋಗೋರು ಗೂಂಡಾಗಳ, ಕ್ರಿಮಿನಲ್ಗಳ, ಕಾನ್ಸ್ಪಿರೇಟರ್ಸ, ಷಡ್ಯಂತ್ರ ಮಾಡೋರ? ಜನರ ಪರವಾಗಿ ನಿಂತ್ಕೊಳ್ಳದೆ ಕೊಲೆಗಾರ ಪರವಾಗಿ ನಿಂತ್ಕೊಂಡ್ರ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮನ್ನ ಸೋಲಿಸ್ತಾರೆ. ನಿನ್ CM ಆಗೋದಲ್ಲ, ಆ ಡೆಪ್ಯೂಟಿ CM ಕೂಡ ಉಳಿಸ್ಕೊಳಲ್ಲ. ಆ ಆತ್ಮಗಳ ಶಾಪ ನಿನ್ನ ಸುಮ್ನೆ ಬಿಡಲ್ಲ DK ಶಿವಕುಮಾರ್, ನಿನ್ನನ್ನ ಸುಮ್ನೆ ಬಿಡಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿ
ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರೋದು ಡಿ ಕೆ ಶಿವಕುಮಾರ್. ನೀನು ನಿನ್ನ ಜೊತೆನಲ್ಲಿ ಹೋಮ್ ಮಿನಿಸ್ಟ್ರು